ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KK TV ಕನ್ನಡ. ನಿಮಗೆ ತಿಳಿಯದೇ ಇರುವ ಈ 5 ಅಭ್ಯಾಸಗಳು ನಿಮ್ಮ ಜೀವನವನ್ನು ನಾಶ ಮಾಡುತ್ತೆ. ಈ ಅಭ್ಯಾಸಗಳನ್ನು ತಕ್ಷಣ ನಿಲ್ಲಿಸಲಿಲ್ಲ ಅಂದರೆ ನಿಮ್ಮ ವಯಸ್ಸು ಜಾಸ್ತಿ ಆದಂತೆ ನಿಮ್ಮ ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಒಬ್ಬ ಸ್ಕೂಲ್ ಹುಡುಗ ಸರಿಯಾಗಿ ಓದದೇ ಇರೋದಕ್ಕೆ, ಒಬ್ಬ ಎಂಪ್ಲಾಯ್ ಸರಿಯಾಗಿ ಕೆಲಸ ಮಾಡದೇ ಇರೋದಕ್ಕೆ, ನಿಮ್ಮ ಜೀವನದ ಬಗ್ಗೆ ನಿರ್ಲಕ್ಷ್ಯವಾಗಿರೋದಕ್ಕೆ ಮುಖ್ಯವಾದ 5 ಕಾರಣಗಳು ಇವೆ. ಇವುಗಳನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು, ಅವುಗಳ ಪ್ಲೇಸ್ನಲ್ಲಿ ಯಾವ ಅಭ್ಯಾಸವನ್ನು ರೀಪ್ಲೇಸ್ ಮಾಡಬೇಕು ಅನ್ನೋ ವಿಷಯವನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮೊದಲು ನಾವು ಒಂದು ಕೆಟ್ಟ ಅಭ್ಯಾಸವನ್ನು ಹೇಗೆ ಅವಾಯ್ಡ್ ಮಾಡಲು ಸಾಧ್ಯವಾಗ್ತಿಲ್ಲ ಅಂತ ತಿಳಿದುಕೊಳ್ಳೋಣ. ನಾವು ನಮ್ಮ ಬ್ಯಾಡ್ ಹ್ಯಾಬಿಟ್ಸನ್ನು ಬಿಡಬೇಕು ಅಂದರೆ ಅವುಗಳನ್ನು 21 ದಿನಗಳ ಕಾಲ ಮಾಡದೇ ಇದ್ದರೆ ಸಾಕು. ನಾವು ಅಂದುಕೊಂಡ ರೀತಿಯೇ 21 ದಿನ ಬಿಡಬೇಕು ಅಂತ ಭಾವಿಸಿ 1 ವಾರಗಳ ಕಾಲ ಅವುಗಳಿಂದ ದೂರ ಇರ್ತೀವಿ. ಆದರೆ ವಾರದ ನಂತರ ಅವುಗಳನ್ನು ಮತ್ತೆ ಫಾಲೋ ಮಾಡ್ತೀವಿ. ಉದಾಹರಣೆಗೆ, ಕೆಲವರು ಸಿಗರೇಟನ್ನು ಬಿಟ್ಬಿಡಬೇಕು ಅಂತ 2-3 ದಿನ ಸಿಗರೇಟನ್ನು ಕುಡಿಯದೇ ಇರ್ತಾರೆ. ಆದರೆ 4ನೇ ದಿನ ಯಾರಾದರೂ ಸಿಗರೇಟ್ ಕುಡಿಯೋದನ್ನು ನೋಡಿ ಇವ್ರಿಗೂ ಕುಡಿಬೇಕು ಅಂತ ಅನಿಸುತ್ತೆ, ಮತ್ತೆ ಸಿಗರೇಟ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ನಡೆಯೋದಕ್ಕೆ ಕಾರಣ ಏನು ಅಂದರೆ, ನಾವು ಒಂದು ಬ್ಯಾಡ್ ಹ್ಯಾಬಿಟನ್ನು ಬದಲಾಯಿಸ್ಕೊಳ್ಬೇಕು ಅಂತ ಅಂದುಕೊಂಡರೆ ಆ ಬ್ಯಾಡ್ ಹ್ಯಾಬಿಟ್ಸನ್ನು ಮಾಡದೇ ಇದ್ದರೆ ಸರಿ ಹೋಗೋದಿಲ್ಲ. ಅದರ ಪ್ಲೇಸ್ನಲ್ಲಿ ಬ್ಯಾಡ್ ಹ್ಯಾಬಿಟ್ಗೆ ರಿಲೇಟ್ ಆಗಿರುವ ಗುಡ್ ಹ್ಯಾಬಿಟನ್ನು ರೀಪ್ಲೇಸ್ ಮಾಡಬೇಕು. ಅಂದರೆ ನೀವು ಸಿಗರೇಟನ್ನು ಬಿಡಬೇಕು ಅಂದರೆ ಅದರ ಪ್ಲೇಸ್ನಲ್ಲಿ ಬಬಲ್ ಗಮ್ಮನ್ನು ಅಥವಾ ನಿಕೋಟೆಕ್ಸನ್ನು ತಿನ್ನಬೇಕು. ಆಗಲೇ ನಿಮ್ಮ ಗಮನ ಬದಲಾಗುತ್ತೆ. ಈಗ ನಾವು ನಮ್ಮ ಜೀವನವನ್ನು ಡ್ಯಾಮೇಜ್ ಮಾಡುತ್ತಿರುವ ಹ್ಯಾಬಿಟ್ಸ್ ಯಾವುವು ಅಂತ ನೋಡೋಣ. ರಾಂಗ್ ಸ್ಲೀಪಿಂಗ್ ಪೊಸಿಷನ್. ತುಂಬ ಜನ ರಾಂಗ್ ಪೊಸಿಷನ್ನಲ್ಲಿ ಮಲಗ್ತಾರೆ. ಈ ರೀತಿ ಮಲಗೋದ್ರಿಂದ ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ. ರಾಂಗ್ ಸ್ಲೀಪಿಂಗ್ ಪೊಸಿಷನ್ ಕ್ವಾಲಿಟಿ ಸ್ಲೀಪನ್ನು ದೂರ ಮಾಡುತ್ತೆ. ಇದರಿಂದ ನಾವು ಡೀಪ್ ಸ್ಲೀಪನ್ನು ಮಿಸ್ ಆಗ್ತೀವಿ. ಡೀಪ್ ಸ್ಲೀಪ್ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ಸರಿಯಾದ ಸ್ಲೀಪಿಂಗ್ ಪೊಸಿಷನ್ನಿಂದ ನೀವು ಡೀಪ್ ಆಗಿ ನಿದ್ದೆ ಹೋಗಬಹುದು. ಇದರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಸರಿಯಾದ ನಿದ್ದೆ ನಮ್ಮ ಸ್ಟ್ರೆಸ್ಸನ್ನು ಮತ್ತು ಆಂಗ್ಸೈಟಿಯನ್ನು ದೂರ ಮಾಡಿ ನಮ್ಮನ್ನು ರಿಫ್ರೆಶ್ ಮಾಡುತ್ತೆ. ನಾವು ಯಾವ ರೀತಿ ಮಲಗಬೇಕು ಅಂದರೆ ಲೆಫ್ಟ್ ಸೈಡ್ ಪೊಸಿಷನ್ನಲ್ಲಿ ಮಲಗಬೇಕು. ಅಂದರೆ ರೈಟ್ ಸೈಡ್ ರಾಂಗ್, ಲೆಫ್ಟ್ ಸೈಡ್ ರೈಟ್ ಅಂತ ನೀವು ನೆನ್ಪಿಟ್ಕೊಳ್ಳಿ. ಎಕ್ಸಸೈಸ್. ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇರೋದಕ್ಕೆ, ಅಧಿಕ ತೂಕ ಬೆಳೆಯೋದಕ್ಕೆ, ಜಾಯಿಂಟ್ ಪೈನ್ಸ್ ಅಂತ ಹಾಸ್ಪಿಟಲ್ ಸುತ್ತೋದಕ್ಕೆ ಬಲವಾದ ಕಾರಣ ಎಕ್ಸಸೈಸ್ ಮಾಡದೇ ಇರೋದು. ಅಂದರೆ ನೀವು 6 ಪ್ಯಾಕ್ ಬಾಡಿಯನ್ನು ಬೆಳೆಸಿ ಅಂತ ಹೇಳ್ತಿಲ್ಲ. ನೀವು ಆರೋಗ್ಯವಾಗಿರೋದಕ್ಕೆ ಕನಿಷ್ಠ ಪಕ್ಷ ವಾಕಿಂಗ್, ರನ್ನಿಂಗ್ ಆದರೂ ಮಾಡಿ ಅಂತ ಅರ್ಥ. ಈ ಕಾಲದಲ್ಲಿ ಕಷ್ಟ ಬೀಳದೆ ಕೆಲಸ ಮಾಡೋದಕ್ಕೆ ತುಂಬ ಟೆಕ್ನಾಲಜಿ ಇದೆ. ಇವುಗಳ ಕಾರಣದಿಂದ ನಮ್ಮ ದೇಹ ಮಾಡಬೇಕಾಗಿರುವ ಕೆಲಸ ಮಾಡದೇ ಇರೋದ್ರಿಂದ ನಮ್ಮ ದೇಹ ಸೋಮಾರಿತನಕ್ಕೆ ಅಭ್ಯಾಸವಾಗ್ತಿದೆ. ಆದ್ದರಿಂದ ನೀವು ವ್ಯಾಯಾಮ ಮಾಡಿದರೆ ನಿಮ್ಮ ಜೀವನದಲ್ಲಿ ಬರುವ 90% ಅನಾರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡಬಹುದು. ಪ್ಯಾಕ್ಡ್ ಫುಡ್ಸ್. ಕೆಲವು ಸ್ಟಡೀಸ್ ಹೇಳುತ್ತಿರುವ ಪ್ರಕಾರ ಕಾಲ ಕಳೆದಂತೆ ಸ್ಪರ್ಮ್ ಕೌಂಟ್ ಕಮ್ಮಿ ಆಗ್ತಾ ಬರ್ತಿದೆಯಂತೆ. ಇದಕ್ಕೆ ತುಂಬ ಕಾರಣಗಳಿದ್ದರೂ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಮಾಡುತ್ತಿರುವ ಒಂದು ದೊಡ್ಡ ತಪ್ಪು ಇದಕ್ಕೆ ಕಾರಣ ಆಗ್ತಿದೆ. ಅದೇನು ಅಂದರೆ, ಹೆಚ್ಚು ದಿನಗಳ ಕಾಲ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಮತ್ತು ಕ್ಯಾನ್ಸ್ನಲ್ಲಿ ಸ್ಟೋರ್ ಮಾಡಿರುವ ಫುಡ್ಸನ್ನು ತಿನ್ನೋದು. ಕ್ಯಾನ್ಸ್ನಲ್ಲಿ ಸ್ಟೋರ್ ಮಾಡಿರುವ ಫುಡ್ಸನ್ನು ತಿನ್ನೋದ್ರಿಂದ ಸ್ಪರ್ಮ್ ಕೌಂಟ್ ಮತ್ತು ಕ್ವಾಲಿಟಿ ಕಮ್ಮಿ ಆಗುತ್ತೆ ಅಂತ ಕೆಲವು ರಿಸರ್ಚ್ನಲ್ಲಿ ಗೊತ್ತಾಗಿದೆ. ಆದ್ದರಿಂದ ಹೆಚ್ಚು ದಿನಗಳ ಕಾಲ ಸ್ಟೋರ್ ಮಾಡಿದ ಫುಡ್ಸನ್ನು, ಅಂದರೆ ಉಪ್ಪಿನಕಾಯಿ, ಚಿಪ್ಸ್ ಇಂತಹ ಆಹಾರವನ್ನು ತಿಂದರೆ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಫ್ಯೂಚರ್ ಜನ್ರೇಷನ್ ಮೇಲೆ ಕೂಡ ನೆಗೆಟಿವ್ ಎಫೆಕ್ಟನ್ನು ತೋರಿಸುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಹಣ ಮಾತ್ರ ಅಲ್ಲ, ಆರೋಗ್ಯವನ್ನು ಕೂಡ ಕೊಡಬೇಕು ಅಂತ ನೆನ್ಪಿಟ್ಕೊಳ್ಳಿ. ಲುಕಿಂಗ್ ಅಟ್ ಮೊಬೈಲ್ ಸ್ಕ್ರೀನ್ ಅಟ್ ನೈಟ್. ಈ ಕಾಲದಲ್ಲಿ ತುಂಬ ಜನ ಈ ತಪ್ಪನ್ನು ಮಾಡ್ತಾ ಇದ್ದಾರೆ. ರಾತ್ರಿ ಸಮಯದಲ್ಲಿ ಮೊಬೈಲ್ ಸ್ಕ್ರೀನನ್ನು ನೋಡೋದ್ರಿಂದ ನಿಮ್ಮ ಬ್ರೈನ್ ಮೇಲೆ ಅದು ತುಂಬ ನೆಗೆಟಿವ್ ಎಫೆಕ್ಟನ್ನು ತೋರಿಸುತ್ತೆ. ನಮ್ಮ ಕಣ್ಣಿನ ಮೇಲೆ ಮೊಬೈಲ್ ಸ್ಕ್ರೀನಿಂದ ಬರುವ ಬ್ಲೂ ಲೈಟ್ ಬೀಳೋದ್ರಿಂದ ಸೈಟ್ ಪ್ರಾಬ್ಲಮ್ ಬರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಸೈಟ್ ಪ್ರಾಬ್ಲಮ್ ಬಂದರೆ 45 ವರ್ಷ ಬಂದ ಮೇಲೆ ಪೂರ್ತಿ ಕಣ್ಣೇ ಕಾಣಿಸೋದಿಲ್ಲ. ಈ ಬ್ಲೂ ಲೈಟ್ನಿಂದ ಸ್ಕಿನ್ ಪ್ರಾಬ್ಲಮ್ ಕೂಡ ಬರುತ್ತೆ. ಮೊಬೈಲನ್ನು ಹೆಚ್ಚಾಗಿ ಬಳಸೋದ್ರಿಂದ ಡಿಪ್ರೆಷನ್ಗೆ ಗುರಿಯಾಗಬಹುದು, ಮೆಮೊರಿ ಲಾಸ್ ಕೂಡ ಆಗಬಹುದು. ಹೆಚ್ಚು ಸಮಯ ತಲೆ ತಗ್ಗಿಸಿ ನೋಡೋದ್ರಿಂದ ನೆಕ್ ಪೈನ್ ಬರುತ್ತೆ. ಇದು ನಿಮ್ಮ ರಿಲೇಷನ್ಶಿಪ್ ಮೇಲೆ ಕೂಡ ಕೆಟ್ಟ ಪ್ರಭಾವವನ್ನು ತೋರಿಸಬಹುದು. ಆದ್ದರಿಂದ ರಾತ್ರಿ ಸಮಯದಲ್ಲಿ ಮೊಬೈಲ್ ನೋಡೋದನ್ನು ಕಮ್ಮಿ ಮಾಡಿ. ಮಾಸ್ಟರ್ಬೇಷನ್. ಇದು ಕೆಟ್ಟದ್ದಲ್ಲ, ಆದರೆ ಇದಕ್ಕೆ ಅಡಿಕ್ಟ್ ಆಗೋದು ತುಂಬಾ ಕೆಟ್ಟದ್ದು. ಕೆಲವು ವಿಪರೀತ ಆಲೋಚನೆಗಳು ನಿಮ್ಮನ್ನು ಇದಕ್ಕೆ ಅಡಿಕ್ಟ್ ಆಗೋ ರೀತಿ ಮಾಡುತ್ತೆ. ಆದ್ದರಿಂದ ನೀವು 18+ ವಿಡಿಯೋಗಳಿಂದ ದೂರ ಇರಬೇಕು.
ಇದರಿಂದ ಆ ವಿಪರೀತ ಆಲೋಚನೆಗಳು ಕಮ್ಮಿಯಾಗುತ್ತೆ. ಇದನ್ನು ಹೆಚ್ಚಾಗಿ ಮಾಡೋದ್ರಿಂದ ಇದು ನಿಮ್ಮ ದೇಹದ ಎನರ್ಜಿಯನ್ನು ಕುಗ್ಗಿಸುತ್ತೆ. ಅಂದರೆ ನೀವು ವಯಸ್ಸಾದಂತೆ ಕಾಣೋ ರೀತಿ ಮಾಡುತ್ತೆ. ಕೂದಲು ಉದುರೋದು, ಡಿಪ್ರೆಷನ್, ಕಾನ್ಸಂಟ್ರೇಷನ್ ಕಮ್ಮಿ ಆಗೋದು, ನೀವು ಮಾಡೋ ಕೆಲಸಗಳ ಮೇಲೆ ಆಸಕ್ತಿಯನ್ನು ಕಮ್ಮಿ ಮಾಡೋದು, ಈ ರೀತಿ ತುಂಬ ಸಮಸ್ಯೆಗಳು ಆಗುತ್ತೆ. ಅದೇ ರೀತಿ ಅತ್ಯಂತ ಮುಖ್ಯವಾಗಿ ಇದರ ಪ್ರಭಾವ ಈಗ ಇಲ್ಲ ಅಂದರೂ ಮದುವೆಯಾದ ನಂತರ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ವಿಪರೀತ ಆಲೋಚನೆಗಳ ಪ್ಲೇಸ್ನಲ್ಲಿ ಬುಕ್ಸ್ ಓದೋದನ್ನು ಮಾಡಿ, ಜನರಲ್ ನಾಲೆಡ್ಜ್ ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡುವ ಚಿಕ್ಕ ಚಿಕ್ಕ ತಪ್ಪುಗಳು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳಾಗಿ ಬದಲಾಗಬಹುದು. ಅವುಗಳನ್ನು ಚಿಕ್ಕ ಸಮಸ್ಯೆಗಳು ಅಂತ ದೂರ ಇಟ್ಟರೆ ಖಂಡಿತ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಸಮಸ್ಯೆಗಳೇ ಬರುತ್ತೆ. ಇವುಗಳನ್ನು ಈಗಲೇ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅದರ ಪ್ರಭಾವ ಜೀವನ ಪರ್ಯಂತ ನಿಮ್ಮ ಮೇಲೆ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.